ನೋಡ್ಲಿ ಯಾರು ಬಂತ ಯಾರ ಸುಮ್ಮನೆ ಹೊಡ್ಸ್ಬಿಟ್ಟು ಕಣಪ್ಪ ಯಾರೋ ದೀಪನ ಬೇಡ ಸುಮ್ಮನೆ ಗೈಸ್ ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದೀವಿ. ಬನ್ನಿ ಗೈಸ್ ಮೆಟ್ರೋದಲ್ಲಿ ಹೋಗೋಣ. ಅಣ್ಣ ಫಸ್ಟ್ ಟೈಮ್ ಮೆಟ್ರೋ ಬಂದಿರೋದು. ಓಯ್ ಬಾರೋ ಚಿಕ್ಕಪೇಟೆ ಶಾಪಿಂಗ್ ಗೈಸ್ ಎಲ್ಲ ಒಂದೇ. ಅವನು ಅವನೇ ನಮ್ಗೆಲ್ಲ ಕೊಡ್ಸೋದೀಗ. ಅಣ್ಣ ಚಿಕ್ಕಪೇಟೆಲ್ಲಿ ಪೋಸ್ಟ್ ಕೊಡ್ತೀನಿ ಹಾಕೊಳ್ಳೋದು ಬಿಸ್ಲು ಗೈಸ್. ಪೇ ಮಾಡ್ರ ಫಸ್ಟ್ ಹುಡುಗಂಗೆ. ಗೈಸ್ ಮೇನ್ ಬಂದಿರೋದು ಇದಕ್ಕಲ್ಲ ಬೇರೆದಕ್ಕೆ. ನನ್ನ ಮಗ ಇದನ್ನೇ ತಗೊಂಡ್ ಸುತ್ತಾಡ್ ಲಾಸ್ಟ್ ಗಂಟಿಂದ ಇದೀವಿ. ಏನು ತಗೊಂಡ್ಲು ಇಲ್ಲ ಇನ್ನೂ ಶಾಪಿಂಗ್ ಬೇಜಾನಿದೆ ಗೈಸ್. ಫೈನಲಿ ಸೆಲೆಕ್ಷನ್ ಮಾಡುದು ಅಲ್ಲಿ ಇಲ್ಲಿ ಸುತ್ತಿ ನನ್ ರೈಟಿಗೆ ಬರೋ ತರ ಇಲ್ಲಿ ಸಿಕ್ತು. ಇದನ್ನ ತಗೊಂಡಾಗಿದೆ. ನೆಕ್ಸ್ಟ್ ಮುಕ್ಕೂಡ ತಗೋಬೇಕು. ಜನ ಸಾಗರ ಗೈಸ್. ಇದು ಮುಗಿತು. ನೆಕ್ಸ್ಟ್ ಮರ್ತ್ಬಿಟ್ಟಿದೆ ಗೈಸ್. ನಮ್ಮ ಅಕ್ಕಂಗೆ ಪ್ಲೇಟ್ ತರ ಕೇಳಿದ್ರೆ ಅವಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತರದ 4 ಈ ತರದ 2 ತಗೊಳ್ಳೋಣ. ಫೈನಲಿ ಇದಕ್ಕೆ ನಾವು ಊರಿಂದ ಬಂದಿದ್ವಿ. ಇದೇ ಗೈಸ್ ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಿರೋ ಎಲ್ಲ ಮುಂಚೆಲೆ ಬಂದು ಶಾಪಿಂಗ್ ಮಾಡಿ. ಇವಾಗ್ಲೇ ಓಡಾಡಕ್ಕಾಗ್ತಲ್ಲ ಇಲ್ಲಿ. ತಗೊಂಡ ಇವನ್ ಮುಗೀತು. ಎನರ್ಜಿ ಫುಲ್ ಇವನಿಗೆ ಖಾಲಿ. ನಮ್ಗೆ ಊಟ ಎಲ್ಲ ಏನಿಲ್ಲ. ಇವ್ ನಾಯಿ ಇದ್ದಂಗೆ ಸುತ್ತಿರೋದು ಇವನಿಂದ. ಬಿರಿಯಾನಿ ಕೊಡ್ತೀನಿ ಅಂತ ಹೇಳೋದು. ಇಲ್ಲ ನಂದಲ್ಲ ನಿಂದೆ ಬಿರಿಯಾನಿ ಇವಾಗ ಕೊಡ್ಸ್ಬೇಕಾಗಿರೋದು. ಇವನಿಗೆ ಬಂದಿರೋದು. ಕೊಡ್ಸ್ತಿತಾನೆ ಬಿರಿಯಾನಿ. ನಾಯಿ ಹೊಡ್ದಂಗ್ ಹೊಡೆದ್ಬಿಡ್ತೀನಿ ಮಗನೇ. ಫೈನಲಿ ಶಾಪಿಂಗ್ ಮುಗೀತು. ಇದೊಂದು ತಗೊಂಡಿದ್ದೀನಿ ನಾನು. ಇದೊಂದು ಮುಗೀತು. ಬ್ಯಾಗ್ ಫುಲ್ ಇದೆ. ಇದೊಂದು ಜರ್ಕಿನು. ಆಮೇಲೆ ಇವಳು 1000 ರೂಪೀಸ್ ತಗೊಂಡಿದ್ದು ನಾವು ಬೈ ಮಾಡಿದ್ದು. ಫೈನಲಿ ಇಲ್ಲಿಗೆಲ್ಲ ಮುಗೀತು. ಸೀದಾ ಮನೆ ಕಡೆಗೆ ನಮ್ಮ ಅಮ್ಮಕ್ಕೆ